ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಜ್ಞಾನ, ರೂಪ, ಅಧಿಕಾರ, ಸಂಪತ್ತು, ಬುದ್ಧಿವಂತಿಕೆ ಇವುಗಳಿಗೆ ವಿನಮ್ರತೆ ಸೇರಿಕೊಂಡರೆ ಚಿನ್ನಕ್ಕೆ ಸುವಾಸನೆ ಬಂದಂತೆ ಅಲ್ಲವೇ? ಮಹಾತ್ಮರ ಬದುಕೊಂದು ಮಹಾವೃಕ್ಷ. ನಿಸರ್ಗದಲ್ಲಿರುವ ಗಿಡ ಮರಗಳು ತಾಪ ಕಳೆದರೆ ಸಂತರ ಸಮಾಗಮವು ನಮ್ಮ ಅಂತರಂಗದ ಪಾಪ ಕಳೆಯುತ್ತದೆ. ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೇವಲ ಹೀಗೆ ಬದುಕಬೇಕೆಂದು ಹೇಳಿಕೊಡಲಿಲ್ಲ. ತಮ್ಮ ಬದುಕನ್ನೇ ನಡೆ ನುಡಿ ಒಂದು ಹೀಗೆ ಬದುಕಬೇಕೆಂದು ತೋರಿಸಿಕೊಟ್ಟವರು. ನಡೆದಾಡುವ ದೇವರಂತೆ ಬದುಕಿದವರು. ಶತಮಾನದ ಮಹಾನ್ ಸಂತ. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ. ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ. ಆದುದರಿಂದ ಗುರುಗಳನ್ನು ಗೌರವಿಸೋಣ. ಬೇಕೆನಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ಮನಸ್ಸಿಗೆ ನೆಮ್ಮದಿ ಬೇಕೆಂದರೆ ಬೇರೆಯವರಲ್ಲಿ ಎಂದಿಗೂ ತಪ್ಪನ್ನು ಹುಡುಕಲು ಹೋಗಬಾರದು. ತಾನು ಯಾರಿಗೂ ಅನಿವಾರ್ಯವಲ್ಲವೆಂದು ಗೊತ್ತಾದಾಗ ಮನುಷ್ಯನ ಅಹಂಕಾರ ತಾನಾಗಿಯೇ ಕಡಿಮೆಯಾಗುತ್ತದೆ. ಸಕಲ ಜೀವರಾಶಿಗಳಲ್ಲಿರುವ ಪರಮ ಸತ್ಯ ಪರಮಾತ್ಮನು ನಮ್ಮ ಬುದ್ಧಿಗೆ, ತರ್ಕ ವಿತರ್ಕಕ್ಕೆ, ಶಬ್ದ ಜಲಕ್ಕೆ ಸಿಲುಕುವನಲ್ಲ. ಅವನು ಕೇವಲ ಅನುಭವಗಮ್ಯ. ಪ್ರತಿಯೊಂದರಲ್ಲೂ ಸೌಂದರ್ಯವಿದೆ, ಗುರುತಿಸುವ ಕಣ್ಣು ಬೇಕು. ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯವಿದೆ, ಹೊರತೆಗೆಯಬಲ್ಲ ಶಕ್ತಿ ಬೇಕಷ್ಟೆ. ನಾವು ಮಾಡುವ ಸಣ್ಣ ಸಹಾಯವು ಕಷ್ಟದಲ್ಲಿರುವವರಿಗೆ ಅಪಾರ ಎನಿಸಬಹುದು. ಪರೋಪಕಾರ ನಮ್ಮ ಬದುಕಿನ ಧ್ಯೇಯವಾಗಿರಲಿ. ಕೆಲವರನ್ನ ಅರಿತೆ, ಕೆಲವರಿಂದ ಕಲಿತೆ, ಕೆಲವರನ್ನ ಅರಿತು ಮರೆತೆ, ಇನ್ನು ಕೆಲವರನ್ನ ಅರಿಯಲಾಗದೆ ಹೊರಟೆ ಈ ಭೂಲೋಕದಿಂದ. ನೆರೆಹೊರೆಯವರನ್ನು ಕಂಡು ನಾನು ಉರಿದೇಳುತ್ತಿದ್ದರೆ ನನ್ನ ಪೂಜೆ ಪುನಸ್ಕಾರಗಳಿಗೇನು ಬೆಲೆ? ಯಾರ ನೋವಿಗೆ ಯಾರು ಹೊಣೆ? ನಿನ್ನ ಕಣ್ಣೀರಿಗೆ ಯಾರು ಮರುಗುವರು? ನಿನಗೆ ನೀನೆ ಮಿತ್ರ, ನಿನಗೆ ನೀನೆ ಶತ್ರು. ನಿನ್ನಿಂದಲೇ ಶಾಂತಿ, ನಿನ್ನಿಂದಲೇ ಕ್ರಾಂತಿ. ಎಲ್ಲವನ್ನು ಸಹಿಸುವ ಗುಣವಿದ್ದವನಲ್ಲಿಯೇ ಎಲ್ಲವನ್ನು ಎದುರಿಸುವ ಶಕ್ತಿ ಇರುತ್ತದೆ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆದ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಅರೆಯ ಕರೆಯದ ಬರುವ ಮುದಿತನ. ಎಲ್ಲವನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು. ಹೂವಿನಿಂದ ಕಿತ್ತು ತಂದ ಮಕರಂದದಿಂದ ಮಾಡಿದ ಜೇನು ಹುಳುಗಳಿಗೆ ದಕ್ಕುವುದಿಲ್ಲ ಎಂದಾದ ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುವುದ? ಕಿತ್ತು ತಂದದ್ದು ಒತ್ತು ಮುಳುಗುವವರೆಗೆ ಮಾತ್ರ, ದುಡಿದು ತಿನ್ನುವುದು ಜೀವ ಇರುವವರೆಗೆ. ಸಂತರ ಶರಣರ ಅಮರ ನುಡಿಗಳನ್ನು ನಮ್ಮ ಹೃದಯ ಮಂದಿರದಲ್ಲಿಟ್ಟು ನಿತ್ಯ ಆರಾಧಿಸಬೇಕು. ಆದ್ದರಿಂದ ನಮ್ಮ ಬದುಕು ಸುಂದರ. ಕಾಲವನ್ನು ಯಾರು ನೋಡಿಲ್ಲ, ಅದಕ್ಕೆ ರೂಪವಿಲ್ಲ. ಸಣ್ಣವರಿಗೆ ದೊಡ್ಡವರಿಗೆ ಕಾಲವಿದೆ, ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಚುಚ್ಚುವುದು ಸೂಜಿಯ ಗುಣವಾದರೂ ದಾರದ ಗೆಳೆತನ ಮಾಡಿದ ಮೇಲೆ ಸೂಜಿಯ ಗುಣ ಬದಲಾಗಿ ಎಲ್ಲವನ್ನು ಜೋಡಿಸಲು ಮುಂದಾಗುತ್ತದೆ. ಕಷ್ಟಗಳನ್ನು ಮೌನವಾಗಿ ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು.
ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು. ಕಷ್ಟದ ಕೆಲಸ ದೇಹಕ್ಕೆ ನೋವೆನಿಸಿದರೂ ಮನಸ್ಸಿಗೆ ನೆಮ್ಮದಿಯನ್ನೇ ಕೊಡುತ್ತದೆ. ಅದಕ್ಕೆ ದೇವರುಗಳೆಲ್ಲ ಬೆಟ್ಟದ ಮೇಲೆ ಕುಳಿತಿರುವುದು, ಅವರನ್ನು ನೋಡಲು ನಾವು ಸ್ವಲ್ಪ ಕಷ್ಟಪಡಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.